ರಾಣೆಬೆನ್ನೂರು ನಗರದಲ್ಲಿ ಅಗ್ನಿ ಅವಘಡ, ಒತ್ತಿ ಉರಿದ ಗುಡಿಸಲು. ನಗರದ ರಾಜೇಶ್ವರಿ ಪಾರ್ಕ್ ಬಳಿ ಘಟನೆ, ಒಂದು ಬೈಕ್ ಬೆಂಕಿಗಾಹುತಿ. ಮನೆಯ ಮಹಿಳೆ ಮನೆಯಲ್ಲಿಲ್ಲದ ವೇಳೆ ಒತ್ತಿದ ಬೆಂಕಿ. ಹೌದು, ರಾಣೆಬೆನ್ನೂರು ನಗರದ ರಾಜೇಶ್ವರಿ ಪಾರ್ಕ್ ಬಳಿ ಇರುವ ಮನೆಯೊಂದರ ಪಕ್ಕದಲ್ಲಿದ್ದ ಗುಡಿಸಲಿಗೆ ಬೆಂಕಿ ಹೊತ್ತಿ ಉರಿದಿದ್ದು, ಪಕ್ಕದಲ್ಲೇ ಇದ್ದಿದ್ದ ಮನೆಯ ಮಾಲೀಕರೋರ್ವರ ಬೈಕ್ ಸಂಪೂರ್ಣ ಬೆಂಕಿಗಾಹುತಿಯಾಗಿ ಸುಟ್ಟು ಕರಕಲಾಗಿದೆ. ಬೆಂಕಿ ಹೊತ್ತಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಮನೆಯಲ್ಲಿದ್ದ ಮಹಿಳೆ ಹೊರಗೆ ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಈ ಗುಡಿಸಲಿಗೆ ಬೆಂಕಿ ಹೊತ್ತಿದ್ದು, ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ನಡೆಸಿದ್ದಾರೆ. ಇನ್ನ ಅಗ್ನಿ ಅವಘಡಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅಂದ್ರೆ ನೀವು ನೋಡಿದಾಗ ಯಾರಾದರೂ ಆಲ್ರೆಡಿ ಬೈಕಿಗೆ ಹತ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಜನ ಇದ್ದಿಲ್ಲ. ಹೆಸರು ಹನುಮಕ್ಕ ಅಂತಾರೆ. ನಾನು ಕೆಲಸ ಮನೆಗೆ ಹೋಗ್ಕಂಡ್ರಿ, ನನಗೆ ಗೊತ್ತಿಲ್ಲರಿ ಇದು ಹಂಗಾಗಿತ್ತು. ಕಿಲ್ಲೆ ಟು ಏನ್ರಿ ಸರ, ನಾನು ಅವ್ರಿಗೆ 1.5 ಲಕ್ಷ ಕೊಡೋತಾರೆ ದುಡ್ಕೊಂಡ್ ತಿನ್ನಕ್ಕೆ. ನಾ ಹೆಂಗೆ ಕೊಡೋಕೆ? ನಾನು ನೋಡಿಲ್ರಿ ಸರ್, ಅದನ್ನ ಹೆಂಗಾಗೈತೆ ಅನ್ನೋದು. ಅವ್ರ ಮಂದಿ ಫೋನ್ ಮಾಡಿ ಮೇಲೆ ಬಂದನ್ರಿ. ನಾನು ಈಗ ಬಂದಮೇಲೆ ನೀರು ಹಿಡಕತ್ತಿದ್ರಿ, ಇದ್ರಾರ ಬಂದು ನೀರು ಹಿಡಿಯೋಕ್ಕಂತಾಗ ಅವಾಗ ಬೀಗ ತೆಗೆದು ಒಳಗೆ ಏನಾರ ಆಗಿತ್ತು ನಂದು ಮತ್ತೆ ಒಳಗೆ ತೆಗೆದು ನೋಡಿದ್ರಿ. ಒಳಗೆ ಏನಾಗಿಲ್ಲ ರೀ. ಕಿಲಿನ ಇಲ್ಲೇ ಇಟ್ಟು ಹೋಗಿನ್ರಿ, ಹಾಕಿ ಈಗ ಹೋಗ್ಯನ್ರಿ. ಈಗ ಒಂದು ಸ್ವಲ್ಪ ಹತ್ರ ಹೋಗಿ ನಾನು. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗ್ತೀರಾ? ಎಲ್ಲಿ ಹೋಗ್ತೀರಿ? 7 ಗಂಟೆಗೆ ಹೋಗ್ಕಂಡ್ರಿ. ನಾನು ಇಲ್ಲೇ ಹೋಗ್ಕಂಡ್ರಿ ಸರ್. ನಾನು ಹೌದಮ್ಮ. ನಿಮ್ಗೆ ಯಾವಾಗ ಫೋನ್ ಬಂದೈತಿ? ಯಾರು ಮಾಡಿದ್ರು ಕಾಲ್ ನಿಮಗೆ? ನಮಗಿರೋ ಓನರು ಮಾಡ್ಯಾರ್ರಿ, ಆಮೇಲೆ ಇಲ್ಲಿ ಪಕ್ಕದ ಮನೆಯವರು ಮಾಡ್ಯಾರ್ರಿ. ಅವ್ರು ಮಾಡಿ ಮೇಲೆ ನಾನು ಕೆಲಸ ಮಾಡಕತ್ತೇನೆ ರೀ. ನಮ್ಮ ಮನೆ ಕೆಲಸ ಮನೆ ಅಕ್ಕಾರ ಅಂದ್ರೆ ಯಾಕೆ ಫೋನ್ ಬರಕತ್ತೆ ನೋಡೋಣ ಮಕ್ಕ ಅಂದ್ರೆ, ಅವಾಗ ನೋಡಿ ಎತ್ತಿದ್ರಿ ಇಲ್ಲಿ ಬ್ಯಾಂಕ್ನವ್ರು ಹಿಂಗಮ್ಮ ನಿಮ್ಮ ಮನೆ ಬೇಕೈತೈತಿ ಅಂದ್ರೆ, ನಾನು ಎಲ್ಲಿ ಉಗ್ರಿ ಸುಳಿ ಐತಿರೇನ್ರಿ? ಇಲ್ಲಮ್ಮ ಕರೆಗೆ ಅಂತಂದ್ರೆ, ಹಂಗಾರೆ ಬರ್ರಿ ಸರ್ ಬೋಡೆ ಬರ್ತಾನೆ ಅಂತ ಬಂದ್ರಿ. ನಾನು ಬರತ್ತೆಲ್ಲ ಮಂದಿ ಎಲ್ಲ ನೀರು ಅದನ್ನ ಉಗ್ಗಾಕತ್ತಿದ್ರಿ ಇಲ್ಲಿ. ಆಮೇಲೆ ಗಾಡಿ ಬಂದ್ರಿ ನೀರಿಂದು. ಅವಾಗ ಕಿಲಿ ಇಲ್ಲೇ ಐತ್ರಿ ಸರ್, ಒಳಗೆ ನೋಡ್ತಂತೇಳ್ರಿ ಕಿಲಿ ತೆಗೆದು ಅಂತಂದ್ರೆ, ಮತ್ತೆ ಅಲ್ಲಿ ಕಲ್ಲಡೆಯಲ್ಲಿ ಕಿಲಿ ತೆಗೆದು ನಾ ಬೀಗ ತೆಗೆದ್ರಿ ಏನಿದ್ದಿಲ್ರಿ. ಆಮೇಲೆ ಅವರ ಬಂದು ಒಬ್ರು ಸರ್ ಬಂದು ಲೈಟಿಂದು ಅವನು ಆಫ್ ಮಾಡಿದ್ರಿ ಸರ್. ಅಷ್ಟೇ ಗೊತ್ತ್ರಿ. ನನಗೆ ನಾವು ಇದ್ದದ್ದೇಲ್ರಿ ಸರ್ ಮನ್ಯಾಗ. ನಾವು 7 ಗಂಟೆಗೆ ಹೋಗ್ಬಿಡ್ತೇನೆ ರೀ ಕೆಲ್ಸಕ್ಕೆ. ಬಂದು ಅನ್ನ ಅದನ್ನ ಮಾಡ್ಕೊಂಡು ಉಂಡು ಅದ ಕೆಲ್ಸಕ್ಕೆ ಹೋಗ್ಯೇನ್ರಿ. ಮತ್ತು ನಿಮ್ಮ ಅನಿಸಿಕೆ ಪ್ರಕಾರ ಯಾವ ಥರ ಆಗಿರ್ಬೋದು? ಏನು ನಿಮ್ಗೆ ಏನಾರು ಮಾಹಿತಿ ಐತೆ? ಅನ್ನೋದು ಗೊತ್ತಿಲ್ಲ ಸರ್. ಏನು ಹೇಳ್ತಾರೆ ಅವ್ರು ಓನರ್ ಅಂತಂದ್ರೆ? ಅವ್ರು ಏನಂತಾರೆ, ಇಲ್ಲಿ ನೆರಕಿತ್ರಿ, ಹಬ್ಬಗದಾಗ ನೆರಕೆ ಕಟ್ಟಿದ್ರಿ. ಯಾವಾಗ ಹಿಂಗಾಗಿಲ್ರಿ ಸರ್. ಈಗ ನೆರಕೆ ಕಟ್ಟಿ ಈಗ ಇವತ್ತು ಹಿಂಗಾಗೈತಿ ಅಂದ್ರೆ ಅದು ಏನು ಆಶ್ಚರ್ಯ ರೀ. ಅಂದ್ರೆ ನಮಗೆ ಯಾವ್ದು ಮಾತಿನ ಏನು ಅನ್ನೋದೇ ಗೊತ್ತಾಗ್ಕೊಳ್ತ್ರಿ. ಏನು ಹೇಳ್ತಾರೆ ಮಗೆ ಅವ್ರು ಕೊನೆಯದಾಗಿ? ಅವ್ರು ಏನು ಹೇಳ್ತಾರೆ, ನಾ ಕಂಪ್ಲೇಂಟ್ ಕೊಡೋಕತ್ತಮ್ಮ ನಿನ್ನ ಮೇಲೆ ಅಂದ್ರೆ ಕೊಡ್ಬೇಕತ್ರಿ. ಪಾಪ ನಿಮ್ಮ ಮನೆ ಇದು ರೀ, ನಮಗೆ ಗೊತ್ತಿಲ್ಲ ಅಂತಂದರೆ 1.5 ಲಕ್ಷ ಕೊಡಮ್ಮ ಈಗ ಅಂತ ಕೇಳ್ತಾರೆ. ಒಮ್ಮೆ ತಮಗೆ ಹೆಂಗೆ 1.5 ಲಕ್ಷ ಕೊಡೋದಕ್ಕತ್ರಿ ನಾನು? ಹ್ಞೂ ರೀ, 1.5 ಲಕ್ಷ ಕೊಡಮ್ಮ ಇವಾಗ ಯಾವಾಗ ಕೊಡ್ತೀನಿ ಅಂತ ಕೇಳ್ತಾರೆ ರೀ. ಏನಂತ ಕೊಡ್ಬೇಕ್ರಿ? ನಾನು ಹೆಂಗಂತ ಕೊಡ್ಬೇಕ್ರಿ? ಏನು ನಾನು ಮಾಡೇನೆ ಅಂತ ಕೊಡ್ರಿ? ಏನು ನಾನು ಹಚ್ಚಿದ್ದು ಹೋಗಿದ್ರೆ ನಾನು ಕೊಡ್ತಿದ್ರಿ. ಹಂಗೆ ಒಮ್ಮೆ ತಮಗೆ 1.5 ಲಕ್ಷ ಕೊಡಮ್ಮ ಅಂತಂದು. ಈಗ ನಮ್ಮ ಸಾಮಾನು ಎಲ್ಲ ಅದಾವ್ರಿ ಅದ್ರಾಗ. ಏನೇನಿದ್ವು ನಿಮ್ಮ ಸಾಮಾನುಗಳು? ನಮ್ಮ ಸಾಮಾನಕ್ಕೆ ಇದು ಹೊಸ ಮನೆಗೆ ಅಂದ್ರೆ ಕಿಟಕಿ ತಂದಿಟ್ಟಿದ್ರಿ ಹಚ್ಚಕ್ಕ ಅಂತಂದು. ಅಲ್ಲಿ ಊರಾಗ ಮನೆ ಕಟ್ಟಿವ್ರಿ, ಅದಕ್ಕೆ ಕಿಟಕಿ ತಂದು ಇಟ್ಕೊಂಡಿದ್ರಿ. ಬಟ್ ಇದು ಒಂದು ಸ್ವಲ್ಪ. ಆಮೇಲೆ ಹುಡುಗಿಗೆ ಹೊಸದೊಂದು ಗಾಡಿ ತಂದಿದ್ರಿ, 2,000 ರೂಪಾಯಿ ಕೊಟ್ಟು ಆಡ ಹುಡುಗಿಗೆ. ಅದು ಇಲ್ಲೇ ಬಿಟ್ಟೋಗಿತ್ರಿ ನೆಳ್ಳಾಗ. ಅಲ್ಲಿ ಒಳಗೆ ಇಂಬು ಇದಾಗದೇನಂದು ಇಲ್ಲೇ ಒಳಗೆ ಇಟ್ಟನ್ರಿ. ಅಂಗಡಿ ಇಡಕ್ಕೆ ರಾಕವನು ಇಲ್ಲೇ ಇಟ್ಟಿದ್ರಿ. ನಾವು ನಡಿಲಿಕ್ಕೆ ತಂದು ಇಲ್ಲೇ ಇಟ್ಟನ್ರಿ. ಅವು ಓಸು ಸುಟ್ಟವ್ರಿ. ಈಗ ನಾವು ಯಾರಿಗಾರ ಹೇಳದಕ್ಕತ್ರಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನೀವು? ನಾವೆಲ್ಲ ಈಗ ಒಂದು 6-7 ವರ್ಷ ಆತ್ರಿ. ಮೂಲತಃ ಯಾವ ಊರವ್ರ ಮನೆ? ನಾವು ಕದ್ರ ಮುಡಿಗ್ಯಾರ ಕಾಂಡ ಮನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು.